ಎಲ್ರಿಗೂ ನಮಸ್ಕಾರ. ಇಂಟರ್ವ್ಯೂಗೆ ಹೋಗುವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕೇಳುವಂಥ ಮೊದಲನೇ ಪ್ರಶ್ನೆ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಅದೇನೆಂದರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಈ ಒಂದು ಕ್ವಶನ್ ನಿಮಗೆ ಸಿಂಪಲ್ ಅನಿಸ್ಬೋದು, ಆದರೆ ಈ ಸೆಲೆಕ್ಷನ್ ಅಥವಾ ರಿಜೆಕ್ಷನ್ ಡಿಸೈಡ್ ಮಾಡುವಂಥ ಪವರ್ ಇದಕ್ಕಿದೆ. ತುಂಬ ಕ್ಯಾಂಡಿಡೇಟ್ಸ್ ನಾನು ನೋಡಿದ್ದೀನಿ, ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಅವರು ಒಂದು ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾರೆ, ಇಲ್ಲ ಫ್ಯಾಮಿಲಿ ಸ್ಟೋರಿಗಳು ಹೇಳ್ತಾರೆ, ಇಲ್ಲಾಂದರೆ ಅವ್ರ ವಿಲೇಜು ಸಿಟಿ ಬಗ್ಗೆ ಹೇಳ್ತಾರೆ. ಆದರೆ ಇಂಟರ್ವ್ಯೂರಿಗೆ ಕೇಳೋದು ಅದು ಅಲ್ಲ. ಇಂಟರ್ವ್ಯೂರಿಗೆ ಬೇಕಾಗಿರುವಂಥದ್ದು ನೀವು ಈ ರೋಲ್ಗೆ ಅಥವಾ ಈ ಪೊಸಿಷನ್ಗೆ ಸೂಟೇಬಲ್ ಆಗಿದ್ದೀರೋ ಇಲ್ವೋ, ಅಥವಾ ನಿಮ್ಮ ಕಮ್ಯುನಿಕೇಷನ್ ಹೇಗಿದೆ, ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ. ಹಾಗಾದರೆ ನೀವು ಈ ಪರ್ಫೆಕ್ಟ್ ಆಗಿರುವಂಥ ಆನ್ಸರ್ ಹೇಗೆ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ. ಒಂದು ಸಿಂಪಲ್ ಏನಂದರೆ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಮೊದಲು ನೀವು ಹೇಗೆ ಹೇಳಬೇಕಂದ್ರೆ, ನೀವು ಏನು ಮಾಡ್ತಿದ್ದೀರಾ ಅನ್ನೋದನ್ನು ಹೇಳಬೇಕು. ಸೊ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳಬೇಕಂದ್ರೆ, ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆ್ಯಸ್ ಅ ಸಾಫ್ಟ್ವೇರ್ ಎಂಜಿನಿಯರ್ ವಿತ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಜಾವಾ ಡೆವಲಪ್ಮೆಂಟ್, .NET ಡೆವಲಪ್ಮೆಂಟ್, ವಾಟ್ ಎವರ್ ರೋಲ್ ಯು ಹ್ಯಾವ್. ಸೊ ನಂತರ ಹೇಳಬೇಕು ನಿಮ್ಮ ಎಜುಕೇಷನ್ ಅಥವಾ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ಅದು ಶಾರ್ಟ್ ಆಗಿರಬೇಕು. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ XYZ ಕಂಪ್ನಿ ಅಂತ. ಕೊನೆಗೆ ಫ್ಯೂಚರಲ್ಲಿ ಅಂದರೆ ಈ ಜಾಬ್ ಯಾಕೆ ಬೇಕು ಮತ್ತು ನಿಮ್ಮ ಗೋಲ್ ಏನು ಅನ್ನೋದನ್ನು ಅವ್ರು ಹೇಳಬೇಕು. ಸೊ ಹೆಂಗೆ ಹೇಳಬೇಕಂದ್ರೆ, ಐ ಆಮ್ ಲುಕಿಂಗ್ ಫಾರ್ ಎನ್ ಆಪರ್ಚುನಿಟಿ ವೇರ್ ಐ ಕ್ಯಾನ್ ಎನ್ಹ್ಯಾನ್ಸ್ ಮೈ ಸ್ಕಿಲ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಕಂಪ್ನಿ ಗ್ರೋತ್ ಅಂತ. ಸೊ ಲಾಂಗ್ ಆಗಿಡಬೇಡಿ, ಲಾಂಗ್ ಸ್ಟೋರಿ ಏನು ಹೇಳಬೇಡಿ, ಅನ್ನೆಸೆಸರಿ ಡೀಟೇಲ್ಸ್ ಕೊಡಬೇಡಿ. 1 ರಿಂದ 1.5 ನಿಮಿಷ ಇದ್ದರೆ ಸಾಕು. ಸೊ ಆನ್ಸರ್ ಪರ್ಫೆಕ್ಟ್. ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ ಏನು ಹೇಳಬೇಕಂದ್ರೆ, ಕಾನ್ಫಿಡೆನ್ಸ್. ಅಂದರೆ ನೀವು ಏನು ಹೇಳ್ತಿದ್ರಿ ಅನ್ನೋದಕ್ಕಿಂತ ನೀವು ಹೆಂಗೆ ಹೇಳತ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗಲೂ ಸ್ಮೈಲ್ ಮಾಡಿ, ಐ ಟು ಐ ಕಾಂಟ್ಯಾಕ್ಟ್ ಮಾಡಿ, ಕಾಮಾಗಿ ಮಾತಾಡಿ, ಅಂದರೆ ಶಾಂತವಾಗಿ ಮಾತಾಡಿ. ಪ್ರಾಕ್ಟೀಸ್ ಮಾಡಿದೆ ಇಂಟರ್ವ್ಯೂಗೆ ಹೋಗಬೇಡಿ, ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ. ಮೊಬೈಲ್ನಲ್ಲಿ ಪ್ರಾಕ್ಟೀಸ್ ಮಾಡೋದ್ರ ರೆಕಾರ್ಡ್ ಮಾಡಿ ನೀವು ಪದೇ ಪದೇ ಕೇಳ್ತಾರೆ, ಆಗ ನಿಮ್ಮ ಮಿಸ್ಟೇಕ್ಸ್ಗಳು ಏನಂತ ನಿಮ್ಗೆ ಗೊತ್ತಾಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಕೂಡ ನಿಮ್ಗೆ ಹೆಚ್ಚಾಗುತ್ತೆ. ಸೊ ರಿಮೆಂಬರ್, ಫಸ್ಟ್ ಇಂಪ್ರೆಷನ್ ಇಸ್ ಪವರ್ಫುಲ್. ಇಂಟರ್ವ್ಯೂ ಆರಂಭದಲ್ಲೇ ನೀವು ಸ್ಟ್ರಾಂಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡಿದರೆ ನಿಮಗೆ ಕೇಳುವಂಥ ಮುಂದಿನ ಕ್ವಶನ್ಸ್ಗಳು ಕೂಡ ತುಂಬ ಸ್ಮೂತಾಗಿ ಆಗುತ್ತೆ. ಸೊ ಮತ್ತೊಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅನ್ನೋದು ಮೆಮೊರೈಸ್ಡ್ ಸ್ಪೀಚ್ ಆಗಿರಬಾರ್ದು. ಅದು ನ್ಯಾಚುರಲ್ ಆಗಿರಬೇಕು. ಅದು ನಿಮ್ಮ ಪರ್ಸ್ನಾಲಿಟಿ ರಿಫ್ಲೆಕ್ಟ್ ಆಗಬೇಕು. ಸೊ ಒಂದು ಗೋಲ್ಡನ್ ಲೈನ್ ನೀವು ನೆನ್ಪಿಟ್ಕೊಳ್ಳಿ. ಇದು ನನ್ನ ಸಜೆಷನ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಸೊ ಜಾಬ್ ಸಿಗೋದು ನಿಮ್ಮ ಲಕ್ಕಿಂದಲ್ಲ, ಪ್ರಿಪ್ರೇಷನ್. ಸೊ ಪ್ರಿಪ್ರೇಷನ್ ಪ್ಲಸ್ ಕಾನ್ಫಿಡೆನ್ಸ್ ಪ್ಲಸ್ ಕ್ಲಾರಿಟಿ ಈಕ್ವಲ್ ಟು ಸೆಲೆಕ್ಷನ್. ಇದು ನಾನು ಯಾವಾಗಲೂ ಈ ಫಾರ್ಮುಲಾ ಫಾಲೋ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಸೊ ಯಾವ ಇಂಟರ್ವ್ಯೂ ಕೂಡ ನಿಮ್ಮನ್ನ ನೆಗ್ರೋ ಮಾಡೋದಿಲ್ಲ ಈ ಥರ ಮಾಡ್ಕೊಂಡು ಹೋದರೆ. ಸೊ ಆಲ್ ದಿ ಬೆಸ್ಟ್. ನಿಮ್ಮ ಸಕ್ಸಸ್ಗಾಗಿ ನನ್ನ ಬೆಸ್ಟ್ ವಿಶೇಷ.